ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆಯ ನೆನಪಿನ ಅರ್ಥವಾಗಿ ಹಾಕಲಾಗಿದ್ದ ಹನುಮ ಧ್ವಜವನ್ನ ತೆರವುಗೊಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಂಡ್ಯ ಜಿಲ್ಲೆಯ ಕೆರಗೋಡ್ನಲ್ಲಿ ಪ್ರಾರಂಭವಾದ ಧ್ವಜ ದಂಗಲ್ ಇವತ್ತು ರಾಜ್ಯಾದ್ಯಂತ ಹರಡ್ತಾ ಇದೆ. ಅದರಲ್ಲೂ ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಂಡಿದೆ. ಮೈತ್ರಿ ಪಕ್ಷಗಳು ಬಿಜೆಪಿ ಹಾಗೆ ಜೆಡಿಎಸ್ ಇವತ್ತು ಜಂಟಿ ಸಮರ ಸಾರಿದೆ. ಸರ್ಕಾರದ ಈ ನಿಲುವಿನ ವಿರುದ್ಧ ದಾರಿಯುದ್ದಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಘೋಷಣೆಗಳನ್ನ ಕೂಗ್ತಾ ಧಿಕ್ಕಾರವನ್ನ ಕೂಗ್ತಾ ಬಿಜೆಪಿ ಹಾಗೆ ಜೆಡಿಎಸ್ನ ಕಾರ್ಯಕರ್ತರು ನಾಯಕರು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯದ ಕೆರಗೋಡಿನಿಂದ ಈ ಒಂದು ಪಾದಯಾತ್ರೆ ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಬಿಜೆಪಿ ಜೆಡಿಎಸ್ ಸಮರದ ಸ್ವರೂಪವನ್ನ ಪಡೆದುಕೊಂಡಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರು ಘೋಷಣೆಗಳನ್ನ ಕೂಗ್ತಾ ಪಾದಯಾತ್ರೆಯನ್ನ ಮುಂದುವರೆಸಿದ್ದಾರೆ. ನನ್ನ ಕಲೀಗ್ ದೇವೇತ್ ಹಾಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಈ ಒಂದು ಪಾದಯಾತ್ರೆಯ ಸಂಪೂರ್ಣ ಆಯಾಮದ ಚಿತ್ರಣವನ್ನ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಸತತವಾಗಿ ಇವತ್ತು ಬೆಳಗಿನಿಂದಲೂ ಕೂಡ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದ್ ಕಡೆ ಪಾದಯಾತ್ರೆ, ಮತ್ತೊಂದು ಕಡೆಯಲ್ಲಿ ಸಿಕ್ಕ ಕಡೆ ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳನ್ನ ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಬಿಜೆಪಿ ಜೆಡಿಎಸ್ನ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದನ್ನ ಹಾಗೆ ಮಂಡ್ಯದ ಕೆರಗೋಡ್ನಿಂದ ಪ್ರಾರಂಭವಾಗಿರುವ ಈ ಒಂದು ಪಾದಯಾತ್ರೆ ಮಂಡ್ಯ ಸಿಟಿ ಸೆಂಟರ್ವರೆಗೂ ಸಾಗುತ್ತೆ. ಮಾರ್ಗದಲ್ಲಿ ಅನೇಕ ಗ್ರಾಮಗಳಲ್ಲಿ ಮಹಿಳೆಯರು ಪಾದಯಾತ್ರೆ ಮಾಡ್ತಾ ಇರುವ ಕಾರ್ಯಕರ್ತರಿಗೆ ಆರತಿ ಬೆಳಗಿ ಸ್ವಾಗತವನ್ನ ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಶ್ರೀರಾಮನ ಘೋಷಣೆಗಳು, ಹಿಂದುತ್ವದ ಪರವಾದ ಘೋಷಣೆಗಳು, ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಘೋಷಣೆಗಳು ಮಾರ್ಗದುದ್ದಕ್ಕೂ ಕೂಡ ಕೇಳಲಿಕ್ಕೆ ಸಿಗ್ತಾ ಇದೆ. ಒಂದು ಕಡೆ ಹಿಂದೂ ಪರ ಸಂಘಟನೆಗಳು ಹಾಗೆ ಕೆರಗೋಡು ಗ್ರಾಮಸ್ಥರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರೆ ಇವತ್ತು ಸಂಪೂರ್ಣವಾಗಿ ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಂಡಿದೆ ಈ ಪಾದಯಾತ್ರೆ. ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರುಗಳು ಕಾರ್ಯಕರ್ತರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿರುವ ಕಾರಣ ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ನಿಲುವಿದು. ಹೀಗಾಗೇನೆ ಇದನ್ನ ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ ಅನ್ನೋದು ಬಿಜೆಪಿ ಹಾಗೆ ಜೆಡಿಎಸ್ ಕಾರ್ಯಕರ್ತರ ನಿಲುವಾಗಿದೆ. ನಮ್ಮ ಧಾರ್ಮಿಕ ಭಾವನೆ ಹಾಗೆ ಆಚರಣೆಗೆ ಧಕ್ಕೆ ತರುವಂತಹ ಪ್ರಯತ್ನಗಳಾಗಿದೆ ಹನುಮ ಧ್ವಜವನ್ನ ಕೆಳಗಿಳಿಸುವ ಮೂಲಕ. ಹಾಗಾಗಿ ಪ್ರತಿಭಟನೆ ಅನ್ನೋದು ಕೆರಗೋಡು ಗ್ರಾಮದ ಜನರ ಮಾತಾಗಿದೆ. ಸಿಟಿ ರವಿ, ಕುಮಾರಸ್ವಾಮಿ, ಪ್ರೀತಮ್ ಗೌಡ ಇವರೆಲ್ಲರೂ ಕೂಡ ಇವತ್ತು ಭಾಗಿಯಾಗ್ತಾ ಇರುವ ಅತಿರಥ ಮಹಾರಥರು. ಮಂಡ್ಯ ತಲುಪುವವರೆಗೂ ಕೂಡ ದಾರಿಯುದ್ದಕ್ಕೂ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ನಿನ್ನೆಯಿಂದಲೇ ನಿಯೋಜನೆಗೊಂಡಿರೋದನ್ನ ನಾವು ನೋಡಿದ್ವಿ. ಕೆರಗೋಡು ಗ್ರಾಮದಲ್ಲಿ ಇವತ್ತು ಕೂಡ ಪೊಲೀಸರ ಬಿಗಿ ಬಂದೋಬಸ್ತ್, ಅದರ ನಡುವೆನೇ ಸಾಗ್ತಾ ಇದೆ ಪಾದಯಾತ್ರೆ. ಕೆರಗೋಡ್ನಿಂದ ಪ್ರಾರಂಭವಾಗಿರುವ ಪಾದಯಾತ್ರೆ ಮಂಡ್ಯ ಸಿಟಿವರೆಗೂ ಕೂಡ ತಲುಪುತ್ತೆ. ಹನುಮ ಧ್ವಜವನ್ನ ತೆರವುಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭವಾದ ಆಕ್ರೋಶ ಇವತ್ತು ರಾಜಕೀಯ ಪಾದಯಾತ್ರೆಯವರೆಗೂ ಕೂಡ ಬಂದು ತಲುಪಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ನಿನ್ನೆಯೇ ಇದನ್ನ ಖಂಡಿಸಿ ಮಾತನಾಡಿದ್ರು. ಇವತ್ತು ಕುಮಾರಸ್ವಾಮಿ ಅವರೇ ಪಾದಯಾತ್ರೆಯಲ್ಲಿ ಜಾಯಿನ್ ಆಗೋ ಸಾಧ್ಯತೆ. ಈಗಾಗಲೇ ಪಾದಯಾತ್ರೆ ಕೊಮ್ಮೇರಹಳ್ಳಿ ಸಮೀಪ ತಲುಪಿರುವಂಥದ್ದು. ಸುಮಾರು 8 ಕಿಲೋಮೀಟರ್ ದೂರ ಸಾಗಿ ಬಂದಿದೆ. ಈಗಲೂ ಕೂಡ ಸಾಕಷ್ಟು ಜನ ಪಾದಯಾತ್ರೆಯಲ್ಲಿ ಬರ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಹನುಮ ಭಕ್ತರು ಹಾಗೂ ಕೆರಗೋಡು ಗ್ರಾಮಸ್ಥರು ಬರ್ತಾ ಇರುವಂಥದ್ದು. ಕೆರಗೋಡು ಗ್ರಾಮದಲ್ಲಿ ಉದ್ಭವವಾಗಿರುವಂಥ ಸಮಸ್ಯೆಗೆ ಆ ಗ್ರಾಮದ ಒಂದು ಏನು ಧ್ವಜವನ್ನು ಇಳಿಸಿದ್ದಾರೆ, ಆ ಧ್ವಜವನ್ನು ಇಳಿಸಿರೋ ಆಕ್ರೋಶದ ಕಿಚ್ಚಿಗೆ ಹಿಂದೂ ಪರ ಸಂಘಟನೆ ಹೆಂಗೆ ಸಾಗ್ಲಿ ಈ ಒಂದು ಹೋರಾಟ ಯಾತಕ್ಕೋಸ್ಕರ ಹನುಮಾನ್ ಧ್ವಜವನ್ನ ಕೆಳಗಡೆ ಇಳಿಸೋದಕ್ಕೋಸ್ಕರ, ಹನುಮಾನ್ ಧ್ವಜವನ್ನ ಕೆಳಗಡೆ ಇಳಿಸೋದಕ್ಕಾಗಿ ಈ ರೀತಿಯಾದಂಥ ಹೋರಾಟ, ಈ ಪಾದಯಾತ್ರೆ ಗಮನಿಸ್ತಾ ಇದ್ದೀರಾ. ಜೈ ಶ್ರೀರಾಮ್ ಘೋಷಣೆ ಕೂಗುವ ಮುಖಾಂತರ ಜನವರಿ 22 ತಾರೀಕು ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಈ ಬೆನ್ನಲ್ಲೇ ಯಾವ ರೀತಿ ಅಂದ್ರೆ ನೋಡಿ ಧರ್ಮದ ಆಚರಣೆ ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ.
ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಧರ್ಮದ ಆಚರಣೆ, ನಮ್ಮ ಧರ್ಮದ ಆಚರಣೆ ನಾವು ಮಾಡ್ತೀವಿ. ನೋಡಿ, ಇಲ್ಲಿರೋರು ಮಾಡ್ತಿರುವಂಥ ಆರೋಪ ಏನು ಗೊತ್ತಾ, ಇವ್ರು ಕೇಳ್ತಿರುವಂಥ ಪ್ರಶ್ನೆಗಳೇನು ಗೊತ್ತಾ, ಎಲ್ಲ ಧರ್ಮದವರು ಅವರವರ ಆಚರಣೆಯನ್ನು ಮಾಡ್ತಾರೆ. ಅದೇ ರೀತಿ ನಾವು ಕೂಡ ನಮ್ಮ ಧರ್ಮದ ಆಚರಣೆಯನ್ನು ಮಾಡ್ತೀವಿ. ಅದರಲ್ಲಿ ತಪ್ಪೇನು? ಸರಿ, ಭಗವಧ್ವಜವನ್ನು ಹಾರಿಸುವುದು ಅದು ಭಯೋತ್ಪಾದನೆಯೇ ಅಂತ ಯಾರೋ ಒಬ್ಬರು ಸ್ಥಳೀಯರು ನಾನಲ್ಲಿದ್ದಾಗ, ಸಾರ್ ನೋಡಿ ಸಾರ್, ನಾವೇನಾದರೂ ಭಯೋತ್ಪಾದನೆ ಕೆಲಸ ಮಾಡ್ತಿದ್ದೀವಾ, ಏನಾದ್ರು ಉಗ್ರತ್ವದ ಕೆಲಸ ಮಾಡ್ತಿದ್ದೀವಾ? ಇಲ್ಲ ಸರ್, ಶಾಂತಿಯುತವಾಗಿ ನಮ್ಮ ಊರಿನಲ್ಲಿ ಹನುಮಾನ್ ಜಯಂತಿ ಮಾಡಿಕೊಂಡು ಹನುಮ ದೇವರ ಪೂಜೆ ಮಾಡಿಕೊಂಡು ನಾವು ಹನುಮಾನ್ ಧ್ವಜವನ್ನು ಹಾರಿಸಿದ್ವಿ. ಕೆಳಗಿಳಿಸೋಕೆ ಇವ್ರು ಯಾರು ಸರ್? ಕೆಳಗಿಳಿಸೋಕೆ ಇವ್ರು ಯಾರು ಸರ್? ಅಷ್ಟೇ ಪ್ರಶ್ನೆ ಅವ್ರದ್ದು, ಆರೋಪಗಳಷ್ಟೇ. ಯಾವುದೇ ರಾಜಕೀಯ ಅಥವಾ ಯಾವುದೇ ರಾಜಕೀಯ ತಿರುವನ್ನು ಪಡೆದುಕೊಂಡಿರಲಿಲ್ಲ ಇದು. ನಾವು ಸಾಮಾನ್ಯರಂತೆ ಶಾಂತಿಯುತವಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ವಿ. ಸೊ ಈ ಬೆನ್ನಲ್ಲಿ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಸೊ ನೋಡಿ, ಎಲ್ಲವೂ ಕೂಡ ಕೇಸರಿಮಯ, ಪ್ರತಿಯೊಂದು ಕೂಡ ಕೇಸರಿಮಯ. ಕಾರಣ ಸರ್, ಮನೆ ಬಿಟ್ಟು ಮಠ ಬಿಟ್ಟು ಮೇಲೆ ಕುತ್ಕೊಂಡು ಈ ತರ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಇದೆಯಾ? ಯಾಕೆ? ಏನಕ್ಕೆ? ಏತಕ್ಕೋಸ್ಕರ? ಸರ್, ನಮ್ಮ ಹಿಂದೂ ಪರ ಉಳ್ಕೋಬೇಕು, ಹಿಂದೂ ಬಾವುಟ ಹಾರಬೇಕು, ಮನೆಯಲ್ಲೂ ಹಿಂದೂ ಬಾವುಟ ಹಾರಿಸ್ತೀವಿ ನಾವು. ಯಾಕೆ ಅಂತ? ನಾವು ಹಿಂದೂ ಅಂದ್ರೆ ಈಗ ಜೈ ಶ್ರೀರಾಮ ಘೋಷಣೆ ಬಾವುಟ ಕಳೆದಿರೋದ್ರಿಂದ ಅಪರಾಧ ಮಾಡಿ ಹಿಂದೂನ ಹಾರಿಸಲೇಬೇಕು ಅಂತ ನಿಂತಿದ್ದೀವಿ. ಈ ರಾಜಕೀಯ ತಿರುವು ಯಾಕೆ ಪಡ್ಕೊಳ್ತು ಇದು? ಯಾಕೆ ಇಲ್ಲಿ ರಾಜಕೀಯ ನಾಯಕರು ಎಂಟ್ರಿ ಆದ್ರು? ನಿಮ್ಮೂರಲ್ಲಿ ನೀವೇ ಆರಾಮಾಗಿ ಸೆಲೆಬ್ರೇಟ್ ಮಾಡ್ಬೋದಿತ್ತಲ್ಲ, ಯಾಕೆ? ನಮ್ಮೂರಲ್ಲೇ ನಾವು ಆರಾಮಾಗಿ ಸೆಲೆಬ್ರೇಟ್ ಮಾಡ್ಬೋದಿತ್ತು, ಮಾಡಿದ್ವಿ. ಆದರೆ ರಾಜಕೀಯದವರು ಬಾವುಟನ ಇದು ಮಾಡಿ ಪೊಲೀಸವರಿಂದ ಇದು ಮಾಡಿಸಿರೋದ್ರಿಂದ ನಾವು ಹಿಂದೂ ಹೋರಾಟವನ್ನು ಜೋರಾಗಿ ಇದು ಮಾಡ್ತಾ ಇದ್ದೀವಿ. ಇದಕ್ಕೆ ಪರಿಹಾರ ಸಿಗಲಿಲ್ಲ ಅಂದ್ರೆ ಇನ್ನೂ ಜೋರಾಟಾಗಿ ಹೋರಾಟ ಮಾಡ್ತೀವಿ. ನೋಡಿ, ಇದೊಂದು ಪಾದಯಾತ್ರೆ, ಎಲ್ಲ ರಾಜಕೀಯ ನಾಯಕರು ಬಂದಿದ್ದಾರೆ. ಸೊ ಯಾರು ಕಾರಣ ಅಂತೀರಾ ಈ ಥರ ಎಲ್ಲ ಇದೆಲ್ಲ ನಡೆಯೋದಕ್ಕೆ? ಯಾರು ಕಾರಣ ಅಂತೀರಾ? ಸರ್, ಇದೆಲ್ಲ ರಾಜಕೀಯ ಕಾಂಗ್ರೆಸ್ ಅವ್ರದ್ದೇ ನಡೀತಾ ಇರೋದು. ರಾಜಕೀಯ ಯಾವುದು ಅಂತ ಗೊತ್ತಿಲ್ಲ, ಆದ್ರೂ ನಮ್ದೇನಿದ್ರು ಹಿಂದೂ ಬಾವುಟ ಹಾರಬೇಕು, ಹಿಂದೂಸ್ತಾನ ಉಳಿಬೇಕು ಅಷ್ಟೇ. ಸರ್, ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರೆ, ಕೆಲಸ ಕಾರ್ಯ ತುಂಬ ಇದೆ, ಬದುಕೋದಕ್ಕೆ ದಾರಿ ತುಂಬ ಇದೆ. ಯಾಕೆ ಈಗ ನೋಡಿ ಆರೋಪಗಳಿದೆ ವಿಷ ಬೀಜವನ್ನು ಬಿತ್ತೀರಿ ಅಂತ? ಯಾಕೆ ಇದೆಲ್ಲ ಧರ್ಮ ಜಾತಿ ಇದೆಲ್ಲ ಯಾಕೆ ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಸರ್, ನಮ್ಮ ಧರ್ಮನ ನಾವು ಯಾವತ್ತೂ ಬಿಟ್ಕೊಡಲ್ಲ. ಜೈ ಶ್ರೀರಾಮ್ಗೋಸ್ಕರ ನಮಗೋಸ್ಕರ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಪ್ಪ ಅಮ್ಮ ಬೇಡ ಅಂತಾರೆ, ಯಾಕೆ ಇದೆಲ್ಲ ಬೇಕಪ್ಪ ನಿನಗೆ ಅಂತಾರೆ. ಸರ್, ಅಪ್ಪ ಅಮ್ಮ ಬೇಡ ಅಂದ್ರು ನಮಗೆ ಜೈ ಶ್ರೀರಾಮೇ ಘೋಷಣೆ, ನಮ್ಮ ಧರ್ಮನ ನಾವು ಯಾವತ್ತೂ ಬಿಟ್ಕೊಡಕ್ಕಾಗಲ್ಲ, ಬಿಟ್ಕೊಡೋದಿಲ್ಲ. ಯಾವ ಊರು ನಿಮ್ಮದು? ಹುಲಿವಾನ. ಹುಲಿವಾನ. ಓಕೆ, ಎಸ್, ಗಮನಿಸ್ತಾ ಇದ್ದೀರಾ? ಹುಲಿವಾನದಿಂದ ಬಂದು ಯಾವ ರೀತಿಯಾಗಿ ಅಂದರೆ ನೋಡಿ, ಇಲ್ಲಿ ರವಿ ಗಾಣಿಗ ಇದ್ದಾರಲ್ಲ MLA, ಅವ್ರು ಹೇಳ್ತಾ ಇದ್ರಂತೆ ಕೆರೆಗೋಡ್ನವ್ರು ಯಾರೂ ಇಲ್ಲ, ಸುತ್ತಮುತ್ತ ಹಳ್ಳಿಯವ್ರು ಯಾರೂ ಇಲ್ಲ, ಎಲ್ಲ ಕೂಡ ಬೇರೆ ಕಡೆಯಿಂದ ಬಂದಿದ್ದಾರೆ ಅಂತ. ಸೊ ಪ್ರಮುಖವಾಗಿ ನಾನೀಗ ಮಾತಾಡಿಸ್ತಂದಲ್ಲ, ಇವರು ಹುಲಿವಾನ ಗ್ರಾಮದವರು. ಅಂದರೆ ಕೆರೆಗೋಡು ಗ್ರಾಮದಿಂದ ಒಂದು ಸ್ವಲ್ಪ ದೂರ ಅಷ್ಟೇ, ಒಂದು 2 ಕಿಲೋಮೀಟ್ರು. ಅಂದರೆ ಸುತ್ತಮುತ್ತ ಎಲ್ಲ ಗ್ರಾಮದವರು, ಎಲ್ಲ ಹಳ್ಳಿಯವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಕೇಸರಿ ಬಾವುಟವನ್ನು ಹಿಡಿದು ಹನುಮಾನ್ ಧ್ವಜವನ್ನು ಹಿಡಿದುಕೊಂಡು, ನೋಡಪ್ಪ, ನಾವು ಹಿಂದೂ ಧರ್ಮದವರು, ಧರ್ಮ ರಕ್ಷಣೆ ಮಾಡಲೇಬೇಕು, ಕೆಲಸ ಕಾರ್ಯ ಇದ್ದಿದ್ದೆ, ನಾವು ಧರ್ಮಕ್ಕೋಸ್ಕರ ಹೋರಾಡ್ತೀವಿ, ಶ್ರೀರಾಮನಿಗೋಸ್ಕರ ನಮ್ಮ ಹೋರಾಟ ಅನ್ನುವಂಥದ್ದನ್ನ ಅವರು ಹೇಳ್ತಾ ಇದ್ದಾರೆ. ಸೊ ಕಾರಣ ನೋಡಿ, ಪ್ರಮುಖವಾಗಿ ನೋಡಿ, 1990ರಲ್ಲಿ ಅಂತ ಕಾಣುತ್ತೆ. ನಾನು ಬಹಳ ಅದನ್ನ ಇತಿಹಾಸ ಕೆದಕಿ ಹೇಳೋದಕ್ಕಿಂತ ನಿಮಗೆ ಅರ್ಥ ಆಗಲಿ ನಾರ್ಮಲ್ ಆಗಿ ಹೇಳ್ತೀನಿ. ಈ ಸಂದರ್ಭದಲ್ಲಿ ಇವತ್ತು ರಾಮಲಲ್ಲನ ಪ್ರತಿಷ್ಠಾಪನೆ ಆಗಿದೆ ಅಯೋಧ್ಯೆಯಲ್ಲಿ. ಆ 90ರಲ್ಲಿ ಏನಾಗಿತ್ತು ಅಂತ ನಿಮಗೆ ಗೊತ್ತಿದೆ. ಸೇಮ್ ಇದೇ ಭಗವಧ್ವಜ, ಇದೇ ಹನುಮಾನ್ ಧ್ವಜ ವಿಚಾರವಾಗಿ. ಸೊ ಇವೆಲ್ಲದೂ ಕೂಡ ನಿಮಗೆ ಗೊತ್ತೇ ಇದೆ. ಆ ಸಂದರ್ಭದಲ್ಲಿ ಏನಾಗಿತ್ತು ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರೋದ್ರಿಂದ ಈಗ ಏನಾಗ್ತಾ ಇದೆ, ಒಂದೇ ಒಂದು ಗ್ರಾಮ, ಒಂದು ಪುಟ್ಟ ಗ್ರಾಮ, ಒಂದು ಪುಟ್ಟ ಹಳ್ಳಿ. ಈ ಒಂದು ಹಳ್ಳಿಯಲ್ಲಿ ಅಮ್ಮಮ್ಮ ಅಂದರೆ ಏನೊಂದು 1,500-2,000 ಮನೆಗಳಿರ್ಬೋದು, ಅದ್ರ ತಕ್ಕಂಗೆ ಒಂದು ಜನಸಂಖ್ಯೆ ಇರ್ಬೋದು. ನೋಡ್ರಪ್ಪ, ಹಳ್ಳಿ ಊರು ಕೇರಿ ಅಂದಮೇಲೆ ಒಂದು ಹಬ್ಬ ಆಚರಣೆ, ಧಾರ್ಮಿಕವಾಗಿ ಆಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಆಗಿರ್ಬೋದು, ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಈಗ ನಮ್ಮೂರಲ್ಲಿ ಒಂದು ಹಬ್ಬ ಮಾಡ್ತೀವಿ, ನಿಮ್ಮೂರಲ್ಲಿ ಒಂದು ಹಬ್ಬ ಮಾಡ್ತೀವಿ ಅಂದರೆ ಶಾಂತಿಯುತವಾಗಿ ಆಗುತ್ತೆ, ಅದು ಯಾರು ಕೂಡ ಪ್ರಶ್ನೆ ಮಾಡಲ್ಲ, ಅದು ನಮ್ಮ ಸಂಪ್ರದಾಯ ಅಥವಾ ಆಚರಣೆ. ಸಾರ್, ನಾವು ಕೂಡ ಅದೇ ರೀತಿಯಲ್ಲಿ ಮಾಡಿದ್ವಿ ಸಾರ್, ಭಗವಧ್ವಜವನ್ನು ಹಾರಿಸಿದ್ವಿ ಸಾರ್, ಗ್ರಾಮ ಪಂಚಾಯಿತಿಯಿಂದ ಒಂದು ಅನುಮತಿಯನ್ನು ಪಡ್ಕೊಂಡಿದ್ವಿ ಸಾರ್. ಅನುಮತಿಯನ್ನು ಪಡೆದುಕೊಂಡು ನಾವು ಈ ಒಂದು
ಕೆಲಸವನ್ನು ಮಾಡ್ತಿದ್ವಿ ಸರ್. ಆದರೆ ಯಾಕೆ ಅದನ್ನು ತಡೆದ್ರು ಸರ್? ಇಷ್ಟೇ ಅವರ ಪ್ರಶ್ನೆ. ನೋಡಿ, ಒಂದೇ ಒಂದು ತಡೆಯುವಿಕೆ ಅಥವಾ ಒಂದು ಈ ಭಾಗವತ್ ಧ್ವಜ ಅಥವಾ ಹನುಮಾನ್ ಧ್ವಜ ಏನಿದೆಯಲ್ಲ ಅದನ್ನು ಇಳಿಸಿದ್ರಲ್ಲ, ಅದನ್ನು ಇಳಿಸಿದ್ದಕ್ಕೆ ಯಾವ ರೀತಿ ಮಂಡ್ಯ ತಾಲೂಕಿನ ಈ ಗ್ರಾಮ ಇದೆಯಲ್ಲ, ಈ ಗ್ರಾಮ ಯಾವ ರೀತಿ ಹೊತ್ತಿ ಉರಿತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಒಂಚೂರು ಹಂಗೆ ಮುಂದೆ ಒಂಚೂರು ಮೂವ್ ಆಗಿ ಕೇಳೋಣ ಅವ್ರಿಗೆ ಹೇಳ್ಬಿಟ್ಟು ಹಂಗೆ. ಸೊ ಬಾವುಟವನ್ನು ಹಿಡಿದು DJ ಜೊತೆಗೆ ಬಜರಂಗ ಬಲಿ ಹಾಡನ್ನ ಆ ಹಾಡಿಗೆ ನೃತ್ಯ ಮಾಡುತ್ತಾ